ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂಗಡಿ ಮುಗರು ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾಸ್ ಕಾರು ಪಲ್ಟಿಯಾಗಿ ಮೃತಪಟ್ಟ ಘಟನೆ ನೇರವಾಗಿ ತನಿಖೆ ನಡೆಸಲಿದೆ ಕಾಸರಗೋಡು ಅಡಿಷನಲ್ ಮುನ್ಸಿಫ್ ನ್ಯಾಯಾಲಯ. ಅಜ್ಞಾತ ಮಧ್ಯವಯಸ್ಕನೊಬ್ಬ ರೈಲ್ವೆ ಹಳಿ ಬದಿಯಲ್ಲಿರುವ ವಿದ್ಯುತ್ ಕಂಬಕ್ಕೆ ನೇಣು ಬಿಗಿದು ಸಾವನ್ನಪ್ಪಿದ ಘಟನೆ ಮಂಜೇಶ್ವರ ರೈಲ್ವೆ ಹಳಿ ಸಮೀಪ ಘಟನೆ ಸಂಭವಿಸಿರುವುದು. ಕಾಸರಗೋಡು ಜನರಲ್ ಆಸ್ಪತ್ರೆಯ ಶೋಚನೀಯ ಅವಸ್ಥೆ, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆ. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ರಾಜ್ಯ ಸಮಿತಿ ಆಶ್ರಯದಲ್ಲಿ ವಿಚಾರ ಸಂಕಿರಣ, ಶಾಸಕ ಎನ್.ಎ. ನೆಲ್ಲಿಕುಂದು ಅವರಿಂದ ಉದ್ಘಾಟನೆ. ಸಮಗ್ರ ಶಿಕ್ಷಾ ಕೇರಳ ಹಾಗೂ ಮಂಜೇಶ್ವರ ಬಿಆರ್ಸಿಯ ನೇತೃತ್ವದಲ್ಲಿ ವಿಕಲಚೇತನ ಮಾಸಾಚರಣೆಗೆ ಚಾಲನೆ, ಕಾಸರಗೋಡು ಡಿಇಒ ದಿನೇಶ್ ಅವರಿಂದ ಧ್ವಜಾರೋಹಣ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಅಂಗಡಿ ಮುಗರು ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾಸ್ ಕಾರು ಪಲ್ಟಿಯಾಗಿ ಮೃತಪಟ್ಟ ಘಟನೆಯಲ್ಲಿ ಪೊಲೀಸರಿಗೆ ಹಿನ್ನಡೆ. ಘಟನೆಯಲ್ಲಿ ಕಾಸರಗೋಡು ಅಡಿಷನಲ್ ಮುನ್ಸಿಫ್ ನ್ಯಾಯಾಲಯವು ನೇರವಾಗಿ ತನಿಖೆ ನಡೆಸಲಿದೆ. ಮೃತ ವಿದ್ಯಾರ್ಥಿಯ ಕುಟುಂಬದವರ ಮನವಿ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ. ಅಂಗಡಿ ಮುಗರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ +2 ವಿದ್ಯಾರ್ಥಿ ಹಾಗೂ ಕುಂಬಳೆ ಪೇರಾಲ್ ಕಣ್ಣೂರು ಕುಂದಿಲ್ ಹೌಸ್ನ ದಿವಂಗತ ಅಬ್ದುಲ್ಲಾ ಮತ್ತು ಸಫಿಯಾ ದಂಪತಿಯ ಪುತ್ರ ಮೊಹಮ್ಮದ್ ಫರ್ಹಾಸ್ ಶಾಲೆಯಲ್ಲಿ ಓಣಂ ಆಚರಣೆ ದಿನವಾದ ಆಗಸ್ಟ್ 25ರಂದಾಗಿತ್ತು ಕಾರು ಪಲ್ಟಿಯಾಗಿ ಮೃತಪಟ್ಟಿರುವುದು. ಫರ್ಹಾಸ್ ಮತ್ತು 4 ಸ್ನೇಹಿತರು ಪ್ರಯಾಣಿಸುತ್ತಿದ್ದ ಕಾರನ್ನು ಪೊಲೀಸರು ಹಿಂಬಾಲಿಸುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡ ಫರ್ಹಾಸ್ ಚಿಕಿತ್ಸೆ ಫಲಕಾರಿಯಾಗದೆ ಆಗಸ್ಟ್ 29ರಂದು ಮೃತಪಟ್ಟಿದ್ದಾರೆ. ಪ್ರಕರಣದಲ್ಲಿ ಜಿಲ್ಲಾ ಅಪರಾಧ ವಿಭಾಗದ ತನಿಖೆಯಲ್ಲಿ ಆರೋಪಕ್ಕೆ ಒಳಗಾದ ಪೊಲೀಸರಿಗೆ ಯಾವುದೇ ಲೋಪ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಪೊಲೀಸರ ವಿರುದ್ಧ ನರಹತ್ಯೆ ಅಪರಾಧ ದಾಖಲಿಸಲು ಕುಟುಂಬ ನ್ಯಾಯಾಲಯಕ್ಕೆ ಆಗಮಿಸಿದ್ದರು. ಎಸ್ಐ ಸೇರಿದಂತೆ ಆರೋಪಕ್ಕೆ ಒಳಗಾದವರ ವಿರುದ್ಧ ಪ್ರಕರಣ ದಾಖಲಿಸಲು ಪೊಲೀಸರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಇದು ನಡೆದಿದೆ. ಮೇಲ್ನೋಟಕ್ಕೆ സാക്ഷ്യವಿದೆ ಎಂದು ಪತ್ತೆ ಮಾಡಿದ ന്യായാലയವು അർജി ഫയൽ ಅನ್ನು ಸ್ವೀಕರಿಸಿದೆ. കേസ് എടുത്തിട്ടുണ്ട്. നിലവിൽ അതിന് CP പ്രൊസീഡിങ്സ് ആയി ജനുവരി 6ലേക്ക് സാക്ഷികളുടെ മൊഴി രേഖപ്പെടുത്തുന്നതിനായിട്ട് വച്ചിരിക്കുകയാണ്. പോലീസിനെ ഉയർന്ന ഉദ്യോഗസ്ഥർ SP അടക്കമുള്ള ആളുകൾ DGP അടക്കമുള്ള ആളുകൾ ഈ കുട്ടിയുടെ മാതാവ് സമീപിച്ചിട്ട് പോലും പലതവണ പരാതികൾ കൊടുത്ത് 3-3.5 മാസം വെയിറ്റ് ചെയ്തിട്ട് പോലും അവർക്കെതിരെ നടപടിയെടുക്കാൻ പോലും പോലീസ് തയ്യാറാകാത്തപ്പോഴാണ് നമ്മൾ CRPC സെക്ഷൻ 100 and 200 പ്രകാരം നമ്മൾ കേസ് കൊടുത്തത്. 119-200 പ്രകാരം പ്രൈവറ്റ് കംപ്ലയിൻറ്റ് കൊടുത്തത്. അതിലേക്കാണ് നിലവിലുള്ള സാഹചര്യങ്ങൾ എത്തിച്ചേർന്നിട്ടുള്ളത്. നിലവിൽ കോടതിക്ക് പ്രഥമദൃഷ്ട്യാ കേസുകളുണ്ടെന്ന് ബോധ്യപ്പെട്ടിട്ടുണ്ട്. ഇനിയും നമ്മൾ സാക്ഷികൾ നമ്മുടെ സാക്ഷി ലിസ്റ്റിൽ കൊടുത്തിരിക്കുന്ന ദൃക്സാക്ഷികളുടെ സ്റ്റേറ്റ്മെൻറ്റ് നമ്മൾ കോടതിയുടെ മുമ്പിൽ രേഖപ്പെടുത്തും. അതിനുശേഷം കോടതി തുടർ നടപടികളായിട്ട് നേരിട്ട് പോകും. ഇതൊരു പ്രത്യേകമായ ഒരു കാര്യം നമുക്ക് പറയേണ്ടതെന്ന് വെച്ചാൽ പോലീസിലേക്ക് ഈ പരാതി ഫോർവേഡ് ചെയ്യാതെ, അതായത് പോലീസിനെതിരെയുള്ള കേസ് പോലീസ് തന്നെ അന്വേഷിച്ചിട്ട് യാതൊരു കാര്യമില്ല എന്നുള്ളൊരു കോമൺ സെൻസ് ഉള്ള ആർക്കും മനസ്സിലാവും. അപ്പോൾ കോടതി നേരിട്ട് തെളിവുകൾ എടുക്കുന്നു, എവിഡൻസുകൾ സ്വീകരിക്കുന്നു, കോടതികൾ ഹിയറിംഗ് നടത്തും. അങ്ങനെ കോടതി തന്നെ കേസെടുക്കുന്ന രീതിയിലേക്ക് മുന്നോട്ട് പോവുകയാണ്. നമ്മുടെ ആവശ്യം കൂടി അത് തന്നെയായിരുന്നു. ಜನವರಿ 6ರಂದು ಮತ್ತೆ ಪ್ರಕರಣದ ವಿಚಾರಣೆ ನಡೆಯಲಿದೆ. ಅಂದು ಪ್ರತ್ಯಕ್ಷದರ್ಶಿಗಳಿಗೆ ಹಾಜರಾಗುವಂತೆ ನ್ಯಾಯಾಲಯ ಸೂಚಿಸಿದೆ. ಫರ್ಹಾಸ್ನ ಸಾವಿನಲ್ಲಿ ಪೊಲೀಸರಿಂದ ಯಾವುದೇ ತಪ್ಪಿಲ್ಲ ಎಂದು ಜಿಲ್ಲಾ ಅಪರಾಧ ವಿಭಾಗ ತನಿಖಾ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ನೇರವಾಗಿ ಮುಂದಿನ ತನಿಖೆ ನಡೆಸುತ್ತಿರುವುದು ಪೊಲೀಸರಿಗೆ ದೊಡ್ಡ ಹಿನ್ನಡೆಯಾಗಿ ಬದಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಜ್ಞಾತ ಮಧ್ಯವಯಸ್ಕನೊಬ್ಬ ರೈಲ್ವೆ ಹಳಿಯ ಬದಿಯಲ್ಲಿರುವ ವಿದ್ಯುತ್ ಕಂಬಕ್ಕೆ ನೇಣು ಬಿಗಿದು ಸಾವನ್ನಪ್ಪಿದ್ದಾನೆ. ಮಂಜೇಶ್ವರ ರೈಲ್ವೆ ಹಳಿ ಸಮೀಪ ಈ ಘಟನೆ ಸಂಭವಿಸಿದೆ. ಅಜ್ಞಾತ ಮಧ್ಯವಯಸ್ಕನೊಬ್ಬ ರೈಲ್ವೆ ಹಳಿಯ ಬದಿಯಲ್ಲಿರುವ ವಿದ್ಯುತ್ ಕಂಬಕ್ಕೆ ನೇಣು ಬಿಗಿದು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಸುಮಾರು 55 ವರ್ಷ ಪ್ರಾಯವಿರುವ ಈತ 2 ದಿವಸಕ್ಕೆ ಮೊದಲು ಗಡಿ ಪ್ರದೇಶವಾದ ತಲಪಾಡಿಯಲ್ಲಿ ಮಲಯಾಳ ಭಾಷೆಯಲ್ಲಿ ಮಾನಸಿಕವಾಗಿ ಅಸ್ವಸ್ಥಗೊಂಡ ರೀತಿಯಲ್ಲಿ ಮಾತನಾಡುತ್ತಿದ್ದ ಎಂದು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ಈತನ ಕೈಯಲ್ಲಿ ಮನೋಹರ್ ಎಂದು ಬರೆಯಲಾಗಿದೆ. ಮಾಹಿತಿ ಅರಿತು ಸ್ಥಳಕ್ಕೆ ಸಮಾಜ ಸೇವಕರಾದ ಅಶ್ರಫ್ ಬಡಾಜೆ, ಅಸ್ಲಂ, ಖಲೀಲ್, ಸಮದ್, ತುಳಸಿ, ಮಂಜೇಶ್ವರ ಹಾಗೂ ಮಂಜೇಶ್ವರ ಸರ್ಕಲ್ ರತೀಶ್, ಎಸ್ಐಗಳಾದ ನಿಖಿಲ್ ಹಾಗೂ ಸುಮೇಶ್ ತಲುಪಿ ಪಂಚನಾಮೆ ನಡೆಸಿದ ಬಳಿಕ ಶವವನ್ನು ಮಂಗಲ್ಪಾಡಿ ಶವಗಾರಕ್ಕೆ ಕೊಂಡೊಯ್ಯಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜನರಲ್ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಜಮಾಲ್ ಅಹಮದ್ ಅವರನ್ನು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದರು. ಆಸ್ಪತ್ರೆಯ ಶೋಚನೀಯ ವ್ಯವಸ್ಥೆಯನ್ನು ಪ್ರತಿಭಟಿಸಿಯಾಗಿತ್ತು ಸೂಪರಿಂಟೆಂಡೆಂಟ್ ಅವರನ್ನು ಮುತ್ತಿಗೆ ಹಾಕಿರುವುದು. കാരണം കഴിഞ്ഞ ആരോഗ്യമന്ത്രി വീണ ജോർജ് വന്നിട്ട് ഒരു പ്രഹസനത്തിന് വേണ്ടി വന്നിട്ട്
ഒരു മാസത്തോളമായി ഇൻഷുറൻസ് ഇല്ലാത്ത ഇവിടെ 1.5 മാസത്തോളമായി ഇൻഷുറൻസ് ഇല്ലാത്ത രീതിയിൽ രോഗികൾ കഷ്ടപ്പെടുകയാണ്. അടുത്തുള്ള പ്രൈവറ്റ് ആശ്രയിക്കുന്ന ആൾക്കാരാണ് ഇവിടെ ചെയ്യുന്നത്. 155-200 രൂപ കൊടുത്ത് പ്രൈവറ്റ് ലോബികൾക്ക് വേണ്ടി ഇവിടുത്തെ അധികാരികളും അധികൃതരും എന്ത് അടിസ്ഥാനത്തിൻ്റെ ാണ് ഇവിടെ നടത്തുന്നത് പോലും നമുക്കറിയുന്നില്ല. വിചിത്രമായ രീതിയിലാണ് നമ്മളിത് കാണുന്നത്. യൂത്ത് കോൺഗ്രസ് ജനങ്ങളോടൊപ്പമാണ്. ജനങ്ങളുടെ വിഷയമായതുകൊണ്ടാണ് ഇവിടെ വന്ന് ഞങ്ങൾ ഇരിക്കുന്നത്. ആര് വന്നു? ഈ നമ്മുടെ ആരോഗ്യമന്ത്രി വന്നൂടെ? ആര് കോപ്രായം അടിക്കാൻ വന്ന പോയില്ലേ? ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ರಾಜ್ಯ ಸಮಿತಿಯ ಆಶ್ರಯದಲ್ಲಿ ಅಡುಗೆ ವೃತ್ತಿ ಮತ್ತು ಹಕ್ಕುಗಳ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುಂದು ಉದ್ಘಾಟಿಸಿದರು. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ರಾಜ್ಯ ಸಮಿತಿಯ ಆಶ್ರಯದಲ್ಲಿ ಕಾಸರಗೋಡು ವ್ಯಾಪಾರಿ ಭವನ ಹಾಲ್ನಲ್ಲಿ ಅಡುಗೆ ವೃತ್ತಿ ಮತ್ತು ಹಕ್ಕುಗಳು ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಶಾಸಕ ಎನ್.ಎ. ನೆಲ್ಲಿಕುಂದು ಉದ್ಘಾಟಿಸಿದರು. സബ്മിഷനേക്കാൾ കുറച്ച് പുതിയ സാധനം സ്വകാര്യ ബില്ല്. ആ സ്വകാര്യ ബില്ല് നിയമസഭയിൽ കൊണ്ടുപോയാലൊരു ഗുണമെന്ന് പറയുന്നത് ചിലപ്പോൾ സർക്കാരിന് തോന്നിയേക്കാം ഈ ബില്ല് ഒന്ന് അംഗീകരിക്കാനും, അല്ലെങ്കിൽ ഈ അവതാരകൻ അവതരിപ്പിച്ച് കഴിഞ്ഞതിന് ശേഷം ബന്ധപ്പെട്ട മന്ത്രി പറയും ഈ ബില്ല് സർക്കാർ ഏറ്റെടുത്തിരിക്കുന്നു, അതുകൊണ്ട് സർക്കാർ ഇതൊരു ബില്ലായി കൊണ്ടുവരുന്നത് പറഞ്ഞാൽ അത് പിന്നെ നിയമമാണ്. അപ്പോൾ അതാണ് ഇവിടെ അധ്യക്ഷൻ സൂചിപ്പിച്ചത്. സർക്കാരിന് ആ മനസ്സ് തോന്നിയില്ല. അപ്പോൾ എൻ്റെ ആ ശ്രമം വിഫലമായി. എങ്കിലും ഞാൻ ശ്രമം തുടരുമെന്ന് നിങ്ങളെ അറിയിക്കാൻ ആഗ്രഹിക്കുന്നു. ರಾಜ್ಯಾಧ್ಯಕ್ಷ ಸಲಾಂ ಮಂಜೇರಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಪದಾಧಿಕಾರಿಗಳಾದ ಸೈನುದ್ದೀನ್ ಭಟ್ಟನಕಾಡ್, ಅಜಿತ್ ಕೊಟ್ಟಾಯಂ, ಬಶೀರ್ ಮೆಟ್ಟುಮಾಳ್, ಪ್ರಕಾಶನ್ ತವನೂರು, ರಜಾಕ್ ಸಿ, ನವಾಜ್ ವೈಕಂ, ಉಮ್ಮರ್ ಕರ್ಲಾಯಿ, ಮೊಯ್ದೀನ್ ಕೋಯ ಕೊಂಡೊಟ್ಟಿ, ತಾಜುದ್ದೀನ್ ಆಲಪ್ಪಲ ಮುಂತಾದವರು ಮಾತನಾಡಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹನೀಫ್ ವಿ ಸ್ವಾಗತಿಸಿ ಕೋಶಾಧಿಕಾರಿ ರಾಜೇಶ್ ಧನ್ಯವಾದವಿತ್ತರು. ಸಾಂಪ್ರದಾಯಿಕ ಅಡುಗೆ ಕಾರ್ಮಿಕರು ಎದುರಿಸುತ್ತಿರುವ ವಿಷಯಗಳಾದ ಅಡುಗೆಯನ್ನು ವೃತ್ತಿಯನ್ನಾಗಿ ಅಂಗೀಕರಿಸದೇ ಇರುವುದು ಮತ್ತು ವೃತ್ತಿಪರ ಕೌಶಲ್ಯ ಯೋಜನೆಗೆ ಸೇರಿಸದಿರುವುದರ ವಿರುದ್ಧ ಸಭೆ ಪ್ರತಿಭಟಿಸಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಮಗ್ರ ಶಿಕ್ಷಾ ಕೇರಳ ಹಾಗೂ ಮಂಜೇಶ್ವರ ಬಿಆರ್ಸಿಯ ನೇತೃತ್ವದಲ್ಲಿ ವಿಕಲಚೇತನ ಮಾಸಾಚರಣೆಗೆ ಚಾಲನೆ ದೊರಕಿತು. ಕಾಸರಗೋಡು ಡಿಇಒ ದಿನೇಶ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಮಂಜೇಶ್ವರ ಎಇಒ ಕಚೇರಿಯಿಂದ ಐಲಾ SSABUP ಶಾಲೆಯವರಿಗೆ ಡಂಗೂರ ಮೆರವಣಿಗೆಯನ್ನು ಆಯೋಜಿಸಿದ್ದರು. ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನದಂದು ಉಪ್ಪಳದಿಂದ ಮುಳಿಂಜ GLP ಶಾಲೆಯವರೆಗೆ ಪಂಜಿನ ಪ್ರಯಾಣದೊಂದಿಗೆ ಇನ್ಕ್ಲೂಸಿವ್ ಕ್ರೀಡೋತ್ಸವ ಆರಂಭಗೊಂಡಿತು. ಬ್ಲಾಕ್ ಪಂಚಾಯಿತಿ ಅಧ್ಯಕ್ಷೆ ಶಮೀನಾ ಟೀಚರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲಾ ಯೋಜನಾಧಿಕಾರಿ ನಾರಾಯಣ ದೇಲಂಪಾಡಿ, ಮಂಜೇಶ್ವರ BPC ವಿಜಯಕುಮಾರ್ ಪಾವಳ, ಮುಳಿಂಜ GLP ಶಾಲೆಯ HM ಚಿತ್ರಾವತಿ, ಸುಮಾದೇವಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸುಮಾರು 60 ಮಕ್ಕಳು ಹಾಗೂ ಅವರ ಪೋಷಕರು ಭಾಗವಹಿಸಿದ್ದರು. ಸ್ಪೆಷಲ್ ಎಜುಕೇಟರ್ಸ್ ಹಾಗೂ ಸ್ಪೆಷಲಿಸ್ಟ್ ಟೀಚರ್ಸ್ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಗೆಜೆಟೆಡ್ ಆಫೀಸರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಮಹಿಳಾ ಸಭಾಂಗಣದಲ್ಲಿ ನಡೆಯಿತು. ಮಾಜಿ ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೇರಳ ಗೆಜೆಟೆಡ್ ಆಫೀಸರ್ಸ್ ಯೂನಿಯನ್ನ 38ನೇ ರಾಜ್ಯ ಸಮ್ಮೇಳನದ ಭಾಗವಾದ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ಮಹಿಳಾ ಸಭಾಂಗಣದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ಉಮಂಚಾಂಡಿ ನಗರಿಯಲ್ಲಿ ನಡೆಯಿತು. ಮಾಜಿ ವಿಪಕ್ಷ ನಾಯಕ ರಮೇಶ್ ಚೆನ್ನಿತ್ತಲ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. കേരളത്തിലെ ജനങ്ങളുടെ പരാതികൾ വാങ്ങിക്കാനായിരുന്നെങ്കിൽ കളക്ടറേറ്റിൽ 2 ബൂത്ത് വെച്ചാൽ പോലെ ആളുകൾ കൊണ്ട് പരാതി കൊടുത്തില്ലേ? കേരളത്തിലെ മുഖ്യമന്ത്രി സ്വന്തം കൈകൊണ്ട് ഒരു പരാതിയും ഒരു മന്ത്രിയും വാങ്ങിക്കുന്നില്ല. സാധാരണഗതിയിൽ ഉദ്യോഗസ്ഥന്മാരുടെ അടുക്കൽ വരുന്ന പരാതികൾ പരിഹരിക്കാതെ വരുമ്പോൾ
ആണല്ലോ മന്ത്രിമാരെ കാണുന്നത്. മന്ത്രിമാർ ഉത്തരവിടും, ആ ഉത്തരവ് ഉദ്യോഗസ്ഥന്മാർ പാലിക്കും. ಯೂನಿಯನ್ ಜಿಲ್ಲಾ ಅಧ್ಯಕ್ಷ ಕೆವಿ ಪ್ರಮೋದ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಎನ್ ನೆಲ್ಲಿಕುನ್, ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಮುಖ್ಯ ಅತಿಥಿಯಾಗಿದ್ದರು. ಮಾಜಿ ಶಾಸಕ ಕೆಪಿ ಕುഞ്ഞിಕಣ್ಣನ್ ಮುಖ್ಯ ಭಾಷಣ ಮಾಡಿದರು. ಮುಖಂಡರಾದ ಕೆ ನೀಲಕಂಠನ್, ಸಿವಿ ಬೆನ್ನಿ, ಎಂ ಹುಸೈನ್, ಜಯಪ್ರಕಾಶ್, ಶಶಿ, ಪ್ರಶಾಂತ್ ಮಾತನಾಡಿದರು. ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ಎನ್ ಅಜಯ್ ಕುಮಾರ್ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಜಯಪ್ರಕಾಶ್ ಧನ್ಯವಾದವಿತ್ತರು. ತದನಂತರ ಪ್ರತಿನಿಧಿ ಸಮ್ಮೇಳನ, ಸಂಘಟನಾ ಚರ್ಚೆ, ಮಹಿಳಾ ಸಮ್ಮೇಳನ, ಬೀಳ್ಕೊಡುಗೆ ಮುಂತಾದ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಂಗ್ರೆಸ್ ಕಾಸರಗೋಡು ಬ್ಲಾಕ್ ಸಮಿತಿಯ ವತಿಯಿಂದ ಏಕದಿನ ಅಧ್ಯಯನ ಶಿಬಿರವನ್ನು ಆಯೋಜಿಸಲಾಯಿತು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ರಮೇಶ್ ಚೆನ್ನಿತ್ತಿಲ ಉದ್ಘಾಟಿಸಿದರು. ಕಾಂಗ್ರೆಸ್ ಕಾಸರಗೋಡು ಬ್ಲಾಕ್ ಸಮಿತಿಯ ವತಿಯಿಂದ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಏಕದಿನ ಅಧ್ಯಯನ ಶಿಬಿರವನ್ನು ಆಯೋಜಿಸಲಾಯಿತು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ರಮೇಶ್ ಚೆನ್ನಿತ್ತಲ ಉದ್ಘಾಟಿಸಿ ಮಾತನಾಡಿದರು. ഇപ്പോൾ ഉണ്ടായിരിക്കുന്ന ഈ പരാജയം കൊണ്ട് പാർലമെന്റിൽ രക്ഷയില്ല എന്നുള്ള പ്രചരണം അടിസ്ഥാനരഹിതമാണ്. ബിജെപിയുടെ കള്ളപ്രചരണമാണത്. നമ്മൾ ഈ പരാജയങ്ങളിൽ പാഠം ഉൾക്കൊണ്ടുകൊണ്ട് നന്നായി പ്രവർത്തിച്ചാൽ വരാൻ പോകുന്ന പാർലമെന്റ് തെരഞ്ഞെടുപ്പിൽ കോൺഗ്രസിന് തിരികെ വരാൻ കഴിയും. നമ്മൾ ഇന്ന് നോക്കണം, വോട്ടർ നമ്മുടെ ഛത്തീസ്ഗഡിൽ തോറ്റെങ്കിലും 0.073% കുറവ്. മധ്യപ്രദേശിൽ തോറ്റെങ്കിലും ജയിച്ചവർക്ക് നമ്മളെക്കാൾ 3% കൂടുതലേ ഉള്ളൂ. 40% നമുക്ക്, 43%. രാജസ്ഥാനിൽ നമ്മുടെ പെർസെന്റേജ് കൂടി. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಎಂ ರಾಜೀವನ್ ನಂಬ್ಯಾರ್ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಮುಖಂಡರಾದ ಯುಎಸ್ ಬಾಲನ್, ಕೆವಿ ದಾಮೋದರನ್, ಮೊಯ್ದು ಹಾಜಿ ಚೇರೂರ್, ಅಬ್ದುಲ್ಲಾ ಹಾಜಿ, ಕೆ ನಾರಾಯಣನ್ ನಾಯರ್, ನಿರ್ಮಲಾ ಉಪೇಂದ್ರನ್ ಎಂಬಿವರನ್ನು ಸನ್ಮಾನಿಸಲಾಯಿತು. ವಿ ವೇಣುಗೋಪಾಲನ್ ತರಗತಿ ತೆಗೆದುಕೊಂಡರು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್, ಶಾಸಕ ಎನ್ ನೆಲ್ಲಿಕುನ್, ಕೆಪಿ ಕುഞ്ഞിಕಣ್ಣನ್, ಹಕೀಂ ಕುನ್ನಿಲ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜನರಲ್ ಆಸ್ಪತ್ರೆಯ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಘಟಕದಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಸಿದ್ಧಪಡಿಸಿ ಮೊಗ್ರಾಲ್ ಪುತ್ತೂರು ಕುನ್ನಿಲ್ ಸಿಎಚ್ ವಾಚನಾಲಯದ ಮಾದರಿ ಕಾರ್ಯ ಕಾಸರಗೋಡು ನಗರಸಭಾ ಆರೋಗ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಖಾಲಿದ್ ಪಚ್ಚಕಾಡ್ ಉದ್ಘಾಟಿಸಿದರು. ಕಾಸರಗೋಡು ಜನರಲ್ ಆಸ್ಪತ್ರೆಯ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಘಟಕದಲ್ಲಿ ಮೊಗ್ರಾಲ್ ಪುತ್ತೂರು ಕುನ್ನಿಲ್ ಸಿಎಚ್ ವಾಚನಾಲಯ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿತ್ತು. ಕಾಸರಗೋಡು ನಗರಸಭೆ ಆರೋಗ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಖಾಲಿದ್ ಪಚ್ಚಕಾಡ್ ಉದ್ಘಾಟಿಸಿದರು. ಆಸ್ಪತ್ರೆ ಸೂಪರಿಂಟೆಂಡೆಂಟ್ ಡಾಕ್ಟರ್ ಜಮಾಲ್ ಅಹಮದ್ ಅವರಿಗೆ ನೀರು ನೀಡಿ ಉದ್ಘಾಟಿಸಲಾಯಿತು. ಮೊಗ್ರಾಲ್ ಪುತ್ತೂರು ಕುನ್ನಿಲ್ ಸಿಎಚ್ ಮೊಹಮ್ಮದ್ ಕೋಯ ಸ್ಮಾರಕ ವಾಚನಾಲಯದ ನೇತೃತ್ವದಲ್ಲಿ ಮಾಡುತ್ತಿರುವ ಸಮಾಜ ಸೇವಾ ಕಾರ್ಯ ಮಾದರಿಯಾಗಿದೆ ಎಂದು ಖಾಲಿದ್ ಪಚ್ಚಕಾಡ್ ಹೇಳಿದರು. ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮಿನಿ, ಪಿಆರ್ಒ ಸಲ್ಮಾ, ರಹ್ನಾ, ಮಾಹಿನ್ ಕುನ್ನಿಲ್, ಶ್ರೀಧರನ್, ರೋಜಾಸ್, ಸಾಬಿರ್ ಬೆಳ್ಳಿಪಾಡಿ ಎಂಬಿವರು ಮಾತನಾಡಿದರು. ಆಸ್ಪತ್ರೆಗಳನ್ನು ಕೇಂದ್ರೀಕರಿಸಿ ಹಲವಾರು ಸಮಾಜ ಸೇವಾ ಕಾರ್ಯಗಳು ಸಿಎಚ್ ವಾಚನಾಲಯದ ನೇತೃತ್ವದಲ್ಲಿ ನಡೆಯುತ್ತಿವೆ. ಕೋವಿಡ್ ಕಾಲದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ನಡೆಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಜ್ಯ ವಿಜ್ಞಾನೋತ್ಸವದಲ್ಲಿ ಉತ್ತಮ ಸಾಧನೆ ಮಾಡಿದೆ ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆ. ರಾಜ್ಯ ಮಟ್ಟದಲ್ಲಿ ಚಾಂಪಿಯನ್ಗಳಾದ ವಿದ್ಯಾರ್ಥಿಗಳಿಗೆ ಶಾಲಾ ಪಿಟಿಎ ಮತ್ತು ಆಡಳಿತ ಮಂಡಳಿ ವತಿಯಿಂದ ಸ್ವಾಗತ ನೀಡಲಾಯಿತು. ತಿರುವನಂತಪುರದಲ್ಲಿ ನಡೆದ ರಾಜ್ಯ ವಿಜ್ಞಾನ ಮೇಳದಲ್ಲಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಮೇಳದಲ್ಲಿ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆ ರಾಜ್ಯ ಚಾಂಪಿಯನ್ ಆಗಿದ್ದಾರೆ. ವಿಜ್ಞಾನ ಮೇಳದಲ್ಲಿ ದ್ವಿತೀಯ ಸ್ಥಾನ ಪಡೆದ ಎಡನೀರು ಸ್ವಾಮೀಜಿ ವಿದ್ಯಾರ್ಥಿಗಳು ಕಾರ್ಯಾನುಭವ ಮೇಳದಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಚಾಂಪಿಯನ್ ಆದ ವಿದ್ಯಾರ್ಥಿಗಳಿಗೆ ಶಾಲಾ ಪಿಟಿಎ ಹಾಗೂ ಆಡಳಿತ ಮಂಡಳಿ ವತಿಯಿಂದ ಅದ್ದೂರಿ ಸ್ವಾಗತ ನೀಡಲಾಯಿತು. ಪಿಟಿಎ ಅಧ್ಯಕ್ಷ ಎನ್ ನಾರಾಯಣನ್, ಪ್ರಾಂಶುಪಾಲೆ ಶ್ರೀಜಾ ಟಿಎನ್ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಕೃಷಿ ಭವನ, ಬಂಗ್ರ ಮಂಜೇಶ್ವರ ಗವರ್ನಮೆಂಟ್ ಹೈಸ್ಕೂಲ್ ಹಾಗೂ ಮಣ್ಣು ಪರೀಕ್ಷಣಾ ಕೇಂದ್ರ ಕಾಸರಗೋಡು ಜಂಟಿಯಾಗಿ ವಿಶ್ವ ಮಣ್ಣು ದಿನಾಚರಣೆ ಆಚರಿಸಿತು. ಕೃಷಿ ಅಸಿಸ್ಟೆಂಟ್ ಡೈರೆಕ್ಟರ್ ರೇಷ್ಮಾ ಪಿಕೆ ಉದ್ಘಾಟಿಸಿದರು. ಮಂಜೇಶ್ವರ ಕೃಷಿ ಭವನ, ಬಂಗ್ರಮಂಜೇಶ್ವರ ಗವರ್ನಮೆಂಟ್ ಹೈಸ್ಕೂಲ್ ಹಾಗೂ ಮಣ್ಣು ಪರೀಕ್ಷಣಾ ಕೇಂದ್ರ ಕಾಸರಗೋಡು ಜಂಟಿಯಾಗಿ ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಿತು. ಬಂಗ್ರಮಂಜೇಶ್ವರ ಗವರ್ನಮೆಂಟ್ ಹೈಸ್ಕೂಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಕೃಷಿ ಅಸಿಸ್ಟೆಂಟ್ ಡೈರೆಕ್ಟರ್ ರೇಷ್ಮಾ ಪಿಕೆ ഉദ്ഘാಟಿಸಿದರು. നമ്മൾ ഇന്നാണ് ഓരോ പ്രതിജ്ഞ ചെയ്യേണ്ടത്. ഇത് എന്റെ മണ്ണാണ്. നിങ്ങൾക്ക് എന്റെ മരം എന്നിട്ട് വന്ന് ആ പ്രോജക്റ്റ് ഓർമ്മയുണ്ടാവും. സെൻട്രൽ ലെവലിൽ തന്നെ മേരി മിട്ടി പറഞ്ഞിട്ട് ഒരു പ്രോജക്റ്റ് നടക്കുന്നുണ്ട്.
അതേപോലെ നമ്മുടെ മനസ്സിലും ആ എന്റെ മരത്തിന്റെ പോലെ തന്നെ എന്റെ മണ്ണും അത് നമ്മുടെ മനസ്സിൽ വേണം. എപ്പോഴും മണ്ണിനെ സൂക്ഷിക്കുക. ಮಂಜೇಶ್ವರ ಕೃಷಿಯಾಧಿಕಾರಿ ಶ್ರೀನಾಥ್ ಪಿ ಸ್ವಾಗತಿಸಿದರು. ಮುಖ್ಯೋಪಾಧ್ಯಾಯಿನಿ ಸುನಿತಾ ಅಧ್ಯಕ್ಷತೆ ವಹಿಸಿದ್ದರು. ಮೋಹನನ್ ಮಾಸ್ಟರ್, ಟೋಲ್ಸಿ, ರಾಧಾಕೃಷ್ಣನ್ ಎವಿ, ರಾಜೇಶ್ ಕುಮಾರ್ ಮಾತನಾಡಿದರು. ನಂತರ ವಿಶ್ವ ಮಣ್ಣು ದಿನಾಚರಣೆಯ ಸಂದೇಶದ ಅಂಗವಾಗಿ ಜಾಗೃತಿ ತರಗತಿ ಹಾಗೂ ಬಂಗ್ರಮಂಜೇಶ್ವರ ಸರ್ಕಾರಿ ಶಾಲೆಗೆ ತರಕಾರಿ ಸಸಿ ಹಾಗೂ ಹಣ್ಣಿನ ಗಿಡಗಳನ್ನು ವಿತರಿಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡಿನ ಎಡನೀರಿನಲ್ಲೂ ಹಾಗೂ ಸಮೀಪ ಪ್ರದೇಶಗಳ ಮನೆಗಳಲ್ಲಿಯೂ ವರದಕ್ಷಿಣೆಯ ವಿರುದ್ಧ ಜಾಗೃತಿ ಮೂಡಿಸಿದರು ಎನ್ಎಸ್ಎಸ್ ವಿದ್ಯಾರ್ಥಿಗಳು. ವರದಕ್ಷಿಣೆ ಕೊಡುವುದಿಲ್ಲ, ಪಡೆಯುವುದಿಲ್ಲ ಎಂಬ ಸ್ಟಿಕ್ಕರ್ ಅಂಟಿಸುವ ಮೂಲಕವಾಗಿತ್ತು ವಿದ್ಯಾರ್ಥಿಗಳ ಜಾಗೃತಿ ಮೂಡಿಸುವಿಕೆ. ಎಡನೀರು ಟೌನ್ ಹಾಗೂ ಪ್ರದೇಶದ 200ರಷ್ಟು ಮನೆಗಳಲ್ಲಿ ವರದಕ್ಷಿಣೆ ಕೊಡುವುದಿಲ್ಲ, ಪಡೆಯುವುದಿಲ್ಲ ಎಂಬ ಸ್ಟಿಕ್ಕರ್ಗಳನ್ನು ಅಂಟಿಸಿ ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು. ವಿದ್ಯಾನಗರ ಪೊಲೀಸರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳೊಂದಿಗಿನ ಸೌಹಾರ್ದ ಯೋಜನೆಯ ಭಾಗವಾಗಿ ವರದಕ್ಷಿಣೆ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಅಂಗಡಿ ಮನೆಗಳಿಗೆ ತೆರಳಿ ಜಾಗೃತಿ ಮೂಡಿಸಿ ವರದಕ್ಷಿಣೆ ಕೊಡುವುದಿಲ್ಲ, ಪಡೆಯುವುದಿಲ್ಲ ಎಂಬ ಸ್ಟಿಕ್ಕರ್ಗಳನ್ನು ಅಂಟಿಸಿದರು. ಹೆಚ್ಚುತ್ತಿರುವ ಕಿರುಕುಳ ಪ್ರಕರಣಗಳಲ್ಲಿ ಸಂತ್ರಸ್ತರ ಹೆಚ್ಚಿನ ದೂರುಗಳು ವರದಕ್ಷಿಣೆಗೆ ಸಂಬಂಧಿಸಿವೆ ಎಂದು ಸಬ್ ಇನ್ಸ್ಪೆಕ್ಟರ್ ವಿಜಯನ್ ಮೇಳೋತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು, ಅಂದಿನಿಂದ ಇಂದಿನವರೆಗೂ ಹಲವು ಮನೆಗಳಲ್ಲಿ ವರದಕ್ಷಿಣೆ ಪ್ರಶ್ನೆಯಾಗಿಯೇ ಉಳಿದಿದೆ. ಮುಂದಿನ ಪೀಳಿಗೆ ಲಿಂಗ ಸಮಾನತೆಯ ದೃಷ್ಟಿಯಿಂದ ತಮ್ಮ ಸ್ವಂತ ಆದಾಯ ಮಾರ್ಗದಿಂದ ಕೌಟುಂಬಿಕ ಜೀವನ ನಡೆಸುವ ಸಾಮರ್ಥ್ಯ ಹೊಂದುವ ಅಗತ್ಯತೆಯ ಕುರಿತು ಮಹಿಳಾ ವಿಭಾಗದ ಸಿವಿಲ್ ಪೊಲೀಸ್ ಅಧಿಕಾರಿ ಸುಧಾ ಅವರು ಜಾಗೃತಿ ತರಗತಿ ನಡೆಸಿದರು. ವರದಕ್ಷಿಣೆಯ ಸಾಮಾಜಿಕ ಪಿಡುಗಿನ ವಿರುದ್ಧ ವಿದ್ಯಾರ್ಥಿಗಳು ಒಗ್ಗಟ್ಟಿನಿಂದ ಪ್ರತಿಜ್ಞೆ ಮಾಡಿದರು. ಸಿವಿಲ್ ಪೊಲೀಸ್ ಅಧಿಕಾರಿ ರೂಪೇಶ್, ಹೋಂಗಾರ್ಡ್ ಬಿಜ್ಜು, ಪ್ರಾಂಶುಪಾಲರಾದ ಟಿಎಂ ಶ್ರೀಜಾ, ಹರಿತ ಕರ್ಮಸೇನೆ ಅಧ್ಯಕ್ಷೆ ರತಿ ಸುಕುಮಾರನ್, ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಐಕೆ ವಾಸುದೇವನ್, ಮುಖಂಡರಾದ ಅಕ್ಷತ್ ಎಸ್ ಕರುಣ್, ನಂದಿತಾ, ಶ್ರದ್ಧಾ, ಮೊಹಮ್ಮದ್ ಅಫೀಲ್, ಮನ್ವಿತ್, ಕೀರ್ತನಾ ನಾಯರ್, ರಕ್ಷಿತ್, ಶಿವದ, ದಿಯಾ, ನಿತಿನ್, ವೈಕಾ, ಅಖಿಲ ಮುಂತಾದವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಡಿ ಮುಗರು ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾಸ್ ಕಾರು ಪಲ್ಟಿಯಾಗಿ ಮೃತಪಟ್ಟ ಘಟನೆ, ನೇರವಾಗಿ ತನಿಖೆ ನಡೆಸಲಿದೆ ಕಾಸರಗೋಡು ಅಡಿಷನಲ್ ಮುನ್ಸಿಫ್ ನ್ಯಾಯಾಲಯ. ಅಜ್ಞಾತ ಮಧ್ಯವಯಸ್ಕನೊಬ್ಬ ರೈಲ್ವೆ ಹಳಿ ಬದಿಯಲ್ಲಿರುವ ವಿದ್ಯುತ್ ಕಂಬಕ್ಕೆ ನೇಣು ಬಿಗಿದು ಸಾವನ್ನಪ್ಪಿದ ಘಟನೆ, ಮಂಜೇಶ್ವರ ರೈಲ್ವೆ ಹಳಿ ಸಮೀಪ ಘಟನೆ ಸಂಭವಿಸಿರುವುದು. ಕಾಸರಗೋಡು ಜನರಲ್ ಆಸ್ಪತ್ರೆಯ ಶೋಚನೀಯ ಅವಸ್ಥೆ, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆ. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ರಾಜ್ಯ ಸಮಿತಿಯ ಆಶ್ರಯದಲ್ಲಿ ವಿಚಾರ ಸಂಕಿರಣ, ಶಾಸಕ ಎನ್ ನೆಲ್ಲಿಕುನ್ನು ಅವರಿಂದ ಉದ್ಘಾಟನೆ. ಸಮಗ್ರ ಶಿಕ್ಷಾ ಕೇರಳ ಹಾಗೂ ಮಂಜೇಶ್ವರ ಬಿಆರ್ಸಿಯ ನೇತೃತ್ವದಲ್ಲಿ ವಿಕಲಚೇತನ ಮಾಸಾಚರಣೆಗೆ ಚಾಲನೆ, ಕಾಸರಗೋಡು ಡಿಇಒ ದಿನೇಶ್ ಅವರಿಂದ ಧ್ವಜಾರೋಹಣ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.